ನಮಗೆ ಈಗ MLA ಅವರು ಅಭಿವೃದ್ಧಿ ಮಾಡೋದು ಮುಖ್ಯ ಅಲ್ಲ. ನೀವೀಗ ಇದರಿಂದ ನನ್ಗೇನ್ ಅರ್ಥ ಆಯ್ತು ಅಂದ್ರೆ ನಾವಂದ್ರೆ ಹಳ್ಳಿಗೂ ದುಡ್ಡು ಹಾಕ್ತಿದೀವಿ, ಕೆಲಸ ನಡೀತಿದೆ ಅಂತ. ದಯವಿಟ್ಟು ಇದನ್ನ ನನ್ನ ಬಿಜೆಪಿ ಸ್ನೇಹಿತರಿಗೆ ಸರ್ ತುಂಬಾ ಕಡೆ ಗುದ್ಲಿ ಪೂಜೆ ಆಗ್ತಿದೆ, ಈ ಪ್ರಶ್ನೆ ಅವ್ರು ಕೇಳಿ ನೀವು ಮಾಡ್ಲಿ, ಬಟ್ ಶಾಸಕರು ಬೆಂಬಲಿಗರು ಮಾಡ್ತಾ ಇದ್ದಾರೆ. ಇಲ್ಲ ಹಂಗಲ್ಲ, ಪ್ರೋಟೋಕಾಲ್ ಮೇಂಟೈನ್ ಮಾಡ್ತಾ ಇಲ್ಲ ಅಂತ. ಈಗ ಇಲ್ಲ ನಾನೇನಂದ್ರೆ ಅಣ್ಣ ನೀವು ನಂಬ್ತೀರಾ, ಲಾಸ್ಟ್ 1 month ಅಲ್ಲಿ 50 ಕಡೆ ಗುದ್ಲಿ ಪೂಜೆ ಆಗಿದೆ, ಇಫ್ ಐ ಆಮ್ ನಾಟ್ ರಾಂಗ್. MLA ಫಂಡು, ವಿಶ್ವೇಶ್ವರ ಜಲ ನಿಗಮದ್ದು 50 ಕಡೆ ಗುದ್ಲಿ ಪೂಜೆ ನಡೆದಿದೆ. 50 ಕಡೆನು ಜಸ್ಟ್ ಇಮ್ಯಾಜಿನ್, ಒಂದು 5 ಲಕ್ಷ, ಒಂದು 8 ಲಕ್ಷ, 50 ಕಡೆ ಹೋಗಿ ಇದು ನಮ್ಗೆ ಅಭಿವೃದ್ಧಿ ಆಗಬೇಕು ಆಗುತ್ತೆ. ಮಂಚನಹಳ್ಳಿಗೆ ಹತ್ತತ್ರ 100 ಕೋಟಿಗೂ ಹೆಚ್ಚು ಅನುದಾನ ತಗೊಂಡೋಗಿದ್ದೀನಿ, ಆಗ್ತಿದೆ ಇಲ್ಲಿ ಏನಾದ್ರು. ಬಟ್ ಇದರಿಂದ ಬಿಜೆಪಿ ಅವರು ಒಪ್ಕೊಂಡ್ರಲ್ವಾ ನಮ್ದು ಗುದ್ಲಿ ಪೂಜೆಗಳು ನಡೀತಿದೆ ಅಂತ. ಸರ್ ಇನ್ನೊಂದು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಗುದ್ಲಿ ಪೂಜೆಗಳ ಜಾಸ್ತಿ ಆಗ್ತಾ ಇದೆ. ಇಲ್ಲ ಒಂದು ಗುದ್ಲಿ ಪೂಜೆಗೆ ನಾನು ಇದಕ್ಕೆ ಇನಾಗ್ರೇಷನ್ಗೆ ಏನಾಗ್ತಿದೆ, ಕಾಂಟ್ರಾಕ್ಟರ್ಸ್ ನಾವೀಗ ಈ ನಡುವೆ ಎಲ್ಲ ನಿಮ್ಗೆ ಗೊತ್ತಲ್ಲ, ಈಗ ಸೆಷನ್ ಇದೆಲ್ಲ ಇದೆ, ನಾನೆಲ್ಲ ರಸ್ತೆ ಮುಗಿದ ಮೇಲೆ ಇವ್ರ ಏನಾಗ್ತಿದೆ, ಕೆಲವು ಕಡೆ ಗುದ್ಲಿ ಪೂಜೆ ಮಾಡಿದಾಗ ಸರ್ ಕೆಲವ್ರು ಕೋರ್ಟ್ಗೆ ಹೋಗೋದು, ಸ್ಟೇ ತರೋದು, ಅದು 6 ತಿಂಗಳು 1 ವರ್ಷ ಪೆಂಡಿಂಗ್ ಬಿದ್ಬಿಡೋದು. ಮತ್ತೆ ಊರ್ ಜನ, ನಾನು ಅದಕ್ಕೆ ಹೇಳಿದೆ ನೀವು ರಸ್ತೆ ಮುಗಿಸ್ಬಿಡ್ರಪ್ಪ, ನಾನು ಇನಾಗ್ರೇಷನ್ಗೆ ಬರ್ತೀನಿ. ಈಗ ನಾನು ಬಂದು ಈಗ ಏನಾಯ್ತು, ಫಾರ್ ಎಕ್ಸಾಂಪಲ್ ಕಂದ್ವಾರದ್ದು ಸರ್, ಕಂದ್ವಾರಕ್ಕೆ 8 ಕೋಟಿ ಸ್ಯಾಂಕ್ಷನ್ ಆಗಿ 2 ವರ್ಷ ಆಗಿದೆ. ಯಾರೋ ಹೋಗಿ ಸ್ಟೇ ತಂದ್ಬಿಟ್ಟಿದ್ದಾರೆ. ಸ್ಟೇ ತಂದಿರೋ ಕಾರಣಕ್ಕೆ ನಮ್ಮ ಹತ್ರ ದುಡ್ಡು ರೆಡಿ ಇದೆ. ಇವತ್ತು ಆ ರಸ್ತೆಗೆ ನಾನು ಗುದ್ಲಿ ಪೂಜೆನೂ ಮಾಡ್ಬೇಕಾಗಿತ್ತು, ಆದ್ರೆ ಸ್ಟೇ ಇರೋ ಕಾರಣ ಡಿಲೇ ಆಗ್ತಿದೆ. ಅದಕ್ಕೆ ಕೆಲವು ಕಡೆ ನಾನು ಹೇಳಿದ್ರೆ ನೀವೀಗ ಕೆಲಸ ಸ್ಟಾರ್ಟ್ ಮಾಡ್ಬಿಡಿ, ಟೇಪ್ ಕಟಿಂಗ್ ಮಾಡ್ತೀನಿ. 1-2 ರಸ್ತೆ ಏನಾಗಿದೆ ಅಣ್ಣ, ಸ್ಟೇ ಬಂದ್ಬಿಡ್ತು ಅನ್ಕೊಂಡ ಮತ್ತೆ ಮುಜುಗರ ಆಗತ್ತೆ. ಆ ಇಂಟೆನ್ಷನ್ ಬಿಟ್ರೆ, ಈಗ ನೋಡಿ ಹನುಮಂತಪುರಕ್ಕೆ 2 ಕೋಟಿ ಅನುದಾನ ತಂದಿದ್ದೀನಿ, ಇವತ್ತು ಇನಾಗ್ರೇಟ್ ಮಾಡಿದೀನಿ. ಮಂಚನಹಳ್ಳಿಗೆ 4 ಕೋಟಿ ತಂದಿದ್ದೀನಿ, ಅದು ಇನ್ನೊಂದು ವಾರದಲ್ಲಿ ಮಾಡ್ತಿದ್ದೀನಿ. ಈಗ ಪ್ರೋಟೋಕಾಲ್ ಪ್ರಕಾರ MLA ಅವರ ಶಾಸಕರೇ ಬಂದ ಒಂದು ಗುದ್ಲಿ ಪೂಜೆ ನನ್ಗೇನಾಯ್ತು, 1-2 ಹಂಗೆ ಲಿಟಿಗೇಷನ್ ಇರೋ ಕಡೆ ನಾನು ಹೋಗ್ತಾ ಇಲ್ಲ. ಇಲ್ಲ ಪೆರೇಸಂದ್ರ ಭಾಗದಲ್ಲಿ ಏನಾಗಿದೆ, ಈಗ ನಮ್ಮೂರ್ ರಸ್ತೆಗೆ ನಾನು ಒಂದು 5 ಕೋಟಿ ಇದು ಮಾಡಿದೀನಿ. 1-2 ವಿಚಾರದಲ್ಲಿ ಕೆಲವೇನಾಗುತ್ತೆ, ಸಾಂದರ್ಭಿಕ ಇದು ಅಣ್ಣ ಲೇಟ್ ಆಗುತ್ತಣ್ಣ, ನಾನ್ ಡೆಲ್ಲಿ ವಿಚಾರದಲ್ಲಿ ಮಾಡ್ರಪ್ಪ. ಚಿಕ್ಕಬಳ್ಳಾಪುರದಲ್ಲಿ ಬ್ಯಾನರ್ಗಳು ನೀವೇ ತೆರವು ಮಾಡ್ಸಕ್ಕೆ ಅಂದ್ರೆ ಆಗ್ರಹ ಕೊಟ್ಟಿರ್ಲಿಲ್ಲ. ಸೊ ಮೊನ್ನೆ ನಡೆದಂತ ಕಾರ್ಯಕ್ರಮಗಳಲ್ಲಿ ಬಿಜೆಪಿ ಅವರು ಬ್ಯಾನರ್ ಗಳು ಅಳವಡಿಸಿ. ಬ್ರದರ್ ಏನಾಯ್ತು ನೋಡಿ, ಅವತ್ತು ಬಿಜೆಪಿ ಅವರು ಬೆಳಗ್ಗೆ ನನ್ ಫೋನ್ ಮಾಡಿದ್ರು, ಬಿಜೆಪಿ ಅವರು ಅಲ್ಲೆಲ್ಲ ಕಟ್ಟಿದ್ರು. ಸೊ ನಾನು ಈಗ್ಲೂ ಹೇಳ್ತೀನಿ, ಅಲ್ಲಿ ಈ ನಮ್ಮ ರಾಜ್ಯದ ವಿರೋಧ ಪಕ್ಷದ ನಾಯಕರು ವಿಜಯೇಂದ್ರ ಅವ್ರ ಫೋಟೋ ಇತ್ತು, ಅವ್ರೇನೋ ಕಾರ್ಯಕ್ರಮ ಮಾಡ್ತಿದ್ರು. ಏಕಾಏಕಿ ಒಂದು ವಿರೋಧ ಪಕ್ಷದ ನಾಯಕರಿಗೆ, ಅಂದ್ರೆ ಒಂದು ಪಕ್ಷದ ರಾಜ್ಯಾಧ್ಯಕ್ಷರಿಗೆ ಅವಮಾನ ಮಾಡೋದು ಸೂಕ್ತ ಅಲ್ಲ. ನಾನು ಅವ್ರಿಗೆ ಹೇಳಿದೆ, ನೋಡ್ರಪ್ಪ ಏನೋ ಕಟ್ಬಿಟ್ಟಿದ್ದಾರೆ, ನೆಕ್ಸ್ಟ್ ಟೈಮ್ ಇಂದ ಕಟ್ಬೇಡಿ ಅಂತ ಹೇಳಿ. ಸುಮ್ನೆ ನಾವು ಒಂದು ವಿಜಯೇಂದ್ರ ಅವರು ನೋಡ್ರಿ, ಯಡಿಯೂರಪ್ಪನವ್ರ ಮಗ, ಬಿಜೆಪಿ ರಾಜ್ಯಾಧ್ಯಕ್ಷರು, ನಮ್ಮ ಕ್ಷೇತ್ರಕ್ಕೆ ಬರ್ತಿದ್ದಾರೆ, ನಾನ್ ಬ್ಯಾನರ್ ಕಿತ್ತಾಕ್ಬಿಟ್ರೆ ಅವ್ರಿಗೆ ನೋವಾಗಬಹುದು. ಅವತ್ತೊಂದು ಸಂಜೆವರೆಗೂ ಬಿಡ್ರಪ್ಪ, ಬಿಟ್ಟು ತೆಗೀರಿ, ನೆಕ್ಸ್ಟ್ ರಿಕ್ವೆಸ್ಟ್ ಮಾಡಿ ಬಿಜೆಪಿ ಸ್ನೇಹಿತರಿಗೆ ನಗರದ ಆಂಬಿಯನ್ಸ್ ಹಾಳು ಮಾಡಬೇಡಿ ಅಂತ. ಈಗ ನಾನು ಸುಮ್ಮನೆ ಒಂದು ರಾಜ್ಯಾಧ್ಯಕ್ಷನ ಫೋಟೋ ಕಿತ್ತಾಕ್ಸ್ಬಿಟ್ರೆ ಅವ್ರಿಗೆ ನೋವಾಗಬಾರ್ದಲ್ಲ. ವಿಜೇಂದ್ರನ ಐಡಿಯಾಲಜಿಕಲಿ ಕಿತ್ತಾಡ್ತೀವಿ, ಅವರು ನನ್ಗೆ ಒಳ್ಳೆ ಸ್ನೇಹಿತರಲ್ಲ. ಎಲ್ಲರಿಗೂ ಒಂದೇ ರೀತಿ ಅಲ್ಲಲ್ಲ, ಹಂಗಲ್ಲ ಬ್ರದರ್, ಈಗ ಕಟ್ಟಿಬಿಟ್ಟಿದ್ದಾರೆ. ಈ ಬುದ್ಧಿ ಇಲ್ದೇ ಇರೋರು ನಾಮರ್ಧ ಬಿಜೆಪಿ ಅವ್ರಿಗೆ ನಾನು ಏನ್ ಹೇಳಲಿ ಅಲ್ವಾ, ಈ ಕಾರ್ಯಕರ್ತರಿಗೆ. ಬಟ್ ವಿಜೇಂದ್ರನಾಗ ಅವಮಾನ ಮಾಡಬಾರ್ದು, ನಮ್ಮೂರಿಗೆ ಬರ್ತಾ ಇದ್ದಾರೆ, ಗೌರವ ಕೊಟ್ಟಿದ್ದೀನಿ ಅಂತ ಅಷ್ಟೇ ಸರ್. ಈ ಬಾರಿ ಜಿಲ್ಲಾಧ್ಯಕ್ಷ, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಕಾರಣ ಸರ್ ಘಟನೆಗೆ ಬರ್ತಿದ್ದಾರೆ. ನೆಕ್ಸ್ಟ್ 5 ಸೀಟ್ ಗೆಲ್ತೀವಲ್ವಾ, ಅದಕ್ಕೆ ಅವ್ರಿಗೆ ಒಳ್ಳೆ ವೆಯ್ಟೇಜ್ ಇರುತ್ತೆ. DCC ಆದ್ರೆ 5ಕ್ಕೆ 5 ಗೆಲ್ತೀವಿ, ಅಲ್ಲೊಂದು 160 ಗೆಲ್ತೀವಿ. ನಮ್ ಡಿಸ್ಟ್ರಿಕ್ಟ್ 2 ಮಿನಿಸ್ಟರ್ ಪೋಸ್ಟ್ ಕೊಡ್ತಾರೆ, ನಮ್ಗೆ ನಂಬಿಕೆ ಇದೆ. 2 ಕೊಡ್ತಾರೆ ನೆಕ್ಸ್ಟ್ ಟೈಮ್. ಸರ್ ಗೌರಿಬಿದನೂರಿಂದ ರೈಲ್ವೆ ಟ್ರ್ಯಾಕ್ ವರ್ಗೂ ನಮಗೂ ಮಿಸ್ಅಂಡರ್ಸ್ಟ್ಯಾಂಡ್ ಬಂದ್ಬಿಟ್ಟಿದೆ ಅಲ್ಲಿ. ಇನ್ ದ ಸೆನ್ಸ್ ರೈಲ್ವೆ ಡಿಪಾರ್ಟ್ಮೆಂಟ್ ಅವ್ರು ಸ್ಪಂದಿಸ್ತಾ ಇಲ್ಲ. ಅದಕ್ಕೆ ಆ ಹೊಸ ಜೀವನ್ ಹಾಸ್ಪಿಟಲ್ ಹತ್ರ ವೈಡನ್ ಮಾಡೋದು ಕಷ್ಟ ಆಗ್ತಿದೆ. ಅದನ್ನ ಕೂತ್ ಮಾಡಿ ಬೇಗ ವೈಡ್ ಮಾಡ್ತೀವಿ. ಇಲ್ಲಿವರೆಗೂ ಬಂದಿದೆ ಅಣ್ಣ, ಈಗ ನೋಡಿರ್ಬೇಕು, ಚೆನ್ನಾಗಿ ಬಂದಿದೆ. ಸರ್ ಇನ್ನೊಂದು ಗಂಗಮ್ಮಗುಡಿ ರಸ್ತೆ ಇಲ್ಲ ಏನ್ ಗೊತ್ತಾ, ನಾವು ಎಲ್ಲಾ ರೀತಿ ಕಾನೂನು ಒಡೆದೆ ಅನ್ಕೋಣ, ಒಡೆದಿದ ತಕ್ಷಣ ಯಾರೋ ಕೋರ್ಟ್ಗೆ ಹೋದ ಅನ್ಕೋ. ಸೊ ಎಲ್ಲಾ ರೀತಿ ಕಾನೂನು ಅರಡಲ್ಸ್ ಬರ್ದಂಗೆ 12 ಕೋಟಿ ರೂಪಾಯಿ ದುಡ್ಡು ರೆಡಿ ಮಾಡ್ಕೊಂಡು ಒಂದ್ಸಲ ಒಡೆದ್ರೆ ಮಾತ್ರ. ಬಟ್ ಖಂಡಿತ ಹೇಳ್ತೀನಿ, ನನ್ನ ಟರ್ಮ್ ಅಲ್ಲಿ ಇನ್ನು 6 ತಿಂಗಳೊಳಗಡೆನೆ ಇದು ಕೆಲಸ ಮುಗಿಸ್ತೀನಿ. ಸರ್ಕಾರಕ್ಕೆ ಏನ್ ಮನವಿ ಮಾಡ್ತೀರಾ? ಜಿಲ್ಲೆಯಲ್ಲಿ ಬರ ನಮ್ದು ಬರಪೀಡಿತ ಜಿಲ್ಲೆ ಅಂತ ಡಿಕ್ಲೇರ್ ಮಾಡಿ ಅಂತ ಮನವಿ ಶಿಫಾರಸ್ ಮಾಡಿ ಅಂತ ಪರಮೇಶ್ವರ್ ಸಾಹೇಬ್ರ ಕೇಳಿದೀವಿ, ಮಾಡ್ತೀವಿ ಅಂದಿದ್ದಾರೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.